ಅದೇ ನಾನು ಫೋನ್ ಮಾಡಿದೆ, ಬಿಸಿ ಇದ್ರೇನು? ಇಲ್ರಿ ನಮ್ಮ ಹೊಲ್ದಾಗಿಟ್ಟು ಚಾರ್ಜ್ ಇಟ್ಟು ಹೋಗಿದ್ರಿ ಮೊಬೈಲ್. ಸರಿ ಸರಿ. ಅದು ಬೊಲರೋ ಯಾವುದು, ಅದು ಬೊಲರೋದಲ್ಲಿ? ಬುಲೋರ್ ಮ್ಯಾಕ್ಸ್ ಟ್ರಕ್ ಪ್ಲಸ್ ರೀ. ಮ್ಯಾಕ್ಸಿ ಟ್ರಕ್ ಪ್ಲಸ್ಸಾ? ಹ್ಞೂ ರೀ. ಓಕೆ, ಮಾಡಲ್ ಎಷ್ಟದು? ಮಾಡಲ್ 2022 10ನೇ ತಿಂಗಳು ರೀ. ಓನರ್? ಓನರ್ ಸೆಕೆಂಡ್ ಓನರ್ ನಾನೇ ರೀ. ನೀವೇ ಸೆಕೆಂಡ್ ಓನರಾ? ಹ್ಞೂ ರೀ, ನಾವು ಸೆಕೆಂಡ್ ಓನರ್. ಓಕೆ, ಎಷ್ಟು ಓಡಿಸಿರ ಗಾಡಿ? ಅದು 21,000 ಹೊಡೈತೆ ರೀ. ಬರೀ 21,000ನಾ? ಬರೀ 21,000 ಹೊಡೈತೆ ರೀ. ಮಾಡಲ್ ಎಷ್ಟಂದ್ರೆ ಹೇಳಿ? 2022 10ನೇ ತಿಂಗಳು ರೀ. 22 10ನೇ ತಿಂಗಳಾ? ಹ್ಞೂ ರೀ. ಹಾಂ ಸರಿ ಸರಿ. ಅಂದರೆ ಕಡಿಮೆ ಓಡಿಸಿದ್ರಾ? ಇಲ್ರಿ, ಅದು ನಮ್ಮ ತಮ್ಮನವ್ರು ಸ್ವಲ್ಪ ಜಾಗ ಆಡಿ ಒಂದು 6 ತಿಂಗಳು ಅದು ಮನೆ ನಿಂತು ಬರೀ ಅದು ಹ್ಞೂ ಹ್ಞೂ ಹ್ಞೂ. ಸ್ವಲ್ಪ ಹಣ ತಂಬಳ ಇದ್ದು ರೀ ನಾವು. ಹ್ಞೂ ಸ್ವಲ್ಪ ಜಾಗ ಆಡಿ ಅವ್ನು ಡ್ರೈವರ್ ಇದ್ದಾರೆ ನಮ್ಮ ತಮ್ಮ. ಹ್ಞೂ 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 ಅವನ ಹೆಸ್ರ ಮೇಲೆ ತಗೊಂಡು ಸ್ವಲ್ಪ ಕಂಪ್ನಿಯಾಗ ಹೋಗ್ಬೇಕಂತ ಮಾಡಿದ್ವಿ ರೀ ಅವ. ಹ್ಞೂ ಸ್ವಲ್ಪ ಮನ್ಯಾಗ ಜಗ ಆಡಿ ಕೈ ಬಿಟ್ಬಿಟ್ಟಿವಿ ಗಾಡಿ. ಹಂಗಾಗಿ ಲಾಸ್ಟ್ ಫೈನಲ್ಗೆ ಈಗ ಮನ್ಯಾಗ ಡಿಸಿಷನ್ ಮಾಡಿದ್ರಿ ಅವ್ರ ಮದುವೆ ಆಗಿ. ಹ್ಞೂ. ಸ್ವಲ್ಪ ಅದಕ್ಕೆ ಗಾಡಿ ಕೊಟ್ಬಿಡೋಣ ಅಂತಂದು ಅದಕ್ಕೆ ಕೊಟ್ಬಿಟ್ಟಿದ್ವಿ. ಸರಿ ಸರ್ ಆಯ್ತು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ರನ್ನಿಂಗ್ ಐತ್ರಿ ಹಾಂ ರನ್ನಿಂಗ್ ಐತ್ರಿ. ಮತ್ತೆ ಅದ್ರ ಮೇಲೆ ಲೋನ್ ಐತೆ ಸರ್. ಹಾಂ 5 ಲಕ್ಷ ಲೋನ್ ಐತ್ರಿ. ಹಾಂ ಹಾಂ ಹಾಂ, ಟೋಟಲ್ 7 ಲಕ್ಷ ಚಿಲ್ಲರೆ ಇತ್ತು ಅದು. ಹಾಂ ಟೋಟಲ್ಲು 3 ವರ್ಷದ ಕಂತಿತ್ತು ರೀ ಅದು. ಹ್ಞೂ. 3 ವರ್ಷದಾಗ 10 ತಿಂಗಳು ಕಂತಾಗೈತೆ ರೀ ಈಗ. 3 ವರ್ಷದಲ್ಲಿ 10 ಕಂತು ಕಟ್ಟಿದ್ರು? 10 ಕಂತು ಕಟ್ಟಿವಿ. ಹ್ಞೂ ಹ್ಞೂ. ಅಂದ್ರೆ ಇನ್ನೂ 26 ಕಂತು ಐತ್ರಿ. ಹಾಂ. ಒಂದು ಕಂತಿಗೆ 20,600 ಐತ್ರಿ. ಹ್ಞೂ ಹ್ಞೂ. ಹೌದು. ಅಂದರೆ ಟೋಟಲ್ 5 ಲಕ್ಷ. ಹಾಂ, ನೀವು ಲೋನ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ ಅಥವಾ ಹೆಂಗೆ ಅದು? ಇಲ್ಲ, ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ರೀ ನಾವು. ಫುಲ್ ಕ್ಯಾಶಿಗೆ ಕೊಡ್ತೀರಾ? ಹಾಂ, ಫುಲ್ ಕ್ಯಾಶ್ ಕೊಡ್ತೀರಿ ನಮಗೆ. ಹ್ಞೂ ಹ್ಞೂ ಹ್ಞೂ. ಯಾಕಂದ್ರೆ ನಮಗೆ ಗಾಡಿ ಇದೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ನಾವು ಯಾರ ಮೇಲೆ ಗಾಡಿ ಕೊಡ್ಬೇಕು, ಯಾರು ಬಿಡ್ಬೇಕು ಅದಕ್ಕೆ ಬೇಡ ರೀ. ಕ್ಲಿಯರ್ ಕ್ಯಾಶ್ ಮಾಡಿಕೊಂಡು ನಮ್ಗೆ ಕ್ಲಾಶಿಗೆ ಕೊಡ್ರಿ. ಹ್ಞೂ ಹ್ಞೂ ಹ್ಞೂ. ಟೈರ್ ಎಲ್ಲ ಕಂಡೀಷನ್ ಚೆನ್ನಾಗಿದಾವ ಸರ್? 90% ಕಂಡೀಷನ್ ಇದೆ. ಗಾಡಿ ಯೂಸ್ ಆಗಿಲ್ಲ ರೀ ಅದು. ಅದೇ ಅದೇ, ಸುಮ್ಮನೆ ಗಾಡಿ ಯೂಸ್ ಆಗಿಲ್ಲ ರೀ ಅದು. ಓಕೆ ಓಕೆ. ಹೌದು. ಈಗ ಅದೇ ಗಾಡಿ ಎಲ್ಲಿರೋದು ಇದು? ಗಂಗಾವತಿ ರೀ, ಲೊಕೇಶನ್ ಗಂಗಾವತಿ ರೀ. ಗಂಗಾವತಿ ಸಿಟಿನಾ ಹೆಂಗೆ? ಇಲ್ಲ ಹಳ್ಳಿ ರೀ, ಹಳ್ಳಿ. ಅಲ್ಲಿಂದ ಹಳ್ಳಿನಾ? ಹಳ್ಳಿ ರೀ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಬರ್ತಾರೆ, ವಿಟ್ಲಾಪುರ ಅಂತ. ಓ, ಗಂಗಾವತಿ ಬಂದರೆ ಅಲ್ಲಿಂದ 8 ಕಿಲೋಮೀಟ್ರ್? 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ವಿಟ್ಲಾಪುರ ಬರ್ತದೆ ನೋಡಿರಿ. ಇದು ತಾಲೂಕದೇ ಬರ್ತೀರಿ. ಹ್ಞೂ ಹ್ಞೂ ಹ್ಞೂ. ಹಾಂ, ಇಲ್ಲೇ ಲೋಕಲ್ ರೀ. ಅದು ನಮ್ದು ಇಲ್ಲೇ ಶೋರೂಮ್ ಅಂದ್ರೆ ಗಂಗಾವತಿ ಶೋರೂಮ್ದಾಗೆ ಡೆಲಿವರ್ ಆಗಿದ್ದು ಗಾಡಿ ರೀ ಅದು. ಹ್ಞೂ ಹ್ಞೂ ಹ್ಞೂ. ಹೌದು. ಅದು ಪಾಸಿಂಗ್ ಅದೇ ರೀ, 37 ಪಾಸಿಂಗ್. ಓಕೆ ಓಕೆ. ಹ್ಞೂ. ಏನು ಹೇಳ್ತೀರಾ ಗಾಡಿ ರೇಟು? ಸರ್ ನಾವು 8 ಲಕ್ಷ ಹೇಳಿವಿ ಸರ್. 8 ಲಕ್ಷ ಹೇಳ್ತಿದ್ದೀರಾ? ಹ್ಞೂ ಹ್ಞೂ. ಇನ್ನೂ ಕಡಿಮೆ ಆಗುತ್ತಾ? ಸ್ವಲ್ಪ ನೋಡಲ್ರಿ, ಈಗ ನೋಡಿರಿ, ಯಾಕಂದ್ರೆ ಲಾಸ್ ಐತಿ. ಸುಮ್ಮನೆ ಮಾತು ಬಂದ್ರೆ ನಿಮ್ಮ ಕಡೆಯಲ್ಲಿ ಒಂದು 10-20 ಸಾವಿರ ಅಷ್ಟೇ ಲಾಸ್ಟ್ ಫೈನಲ್ ರೀ. ಸುಮ್ಮನೆ ಈಗ ಅದನ್ನ ಯಾಕಂದ್ರೆ ಅದು ಗಾಡಿ ಹೋಲ್ರಿ, ಅದ್ರ 12 ಲಕ್ಷ ಬೀಳ್ತಾರೆ ನನಗೆ ಲೆಕ್ಕಕ್ಕೆ ಅದು. ಅಲ್ಲ, ನಿಮಗೆ ಬಿದ್ದಿರುತ್ತಿಲ್ಲ ಅಂತ ಏನಿಲ್ಲ. ಹಾಂ, ಈಗ ಜನ ಏನು ಮಾಡ್ತಾರೆ ಅಂದರೆ 1.7 ಪಿಕಪ್ ನೋಡ್ತಾರೆ ದೊಡ್ಡ ಗಾಡಿ. ಅಲ್ಲಲ್ಲ ಅಲ್ರಿ, 1.7 ಅಂದ್ರೆ ಈಗ 1.5 ಬರಲ್ರಿ ಇದು. ಅಲ್ಲ, 1.5 ಇಲ್ಲ ಅಂತ ಹೇಳ್ತಿಲ್ಲ ನಿಮ್ಮದು. ಹಾಂ ಹಾಂ. ಜನ ಜಾಸ್ತಿ ಅಂದರೆ ಇಷ್ಟಪಡೋದು 1.7. ಹ್ಞೂ. ಹಂಗಾಗಿ ಹೇಳಿದ್ದು, ನೀವು ಅದರಲ್ಲೂ ಏನು ಕಡಿಮೆ ಮಾಡ್ತೀರಾ ಅಂತ ಕೇಳಿದ್ದೆ ಅಷ್ಟೇ. ಅಲ್ಲಿ ಕೇಳ್ದೆ ನಿಮ್ಮ ಕಡೆಯಲ್ಲಿ ಒಂದು 10-20 ಸಾವಿರ ಫೈನಲ್ ಮಾಡೋಣ ರೀ. ಹ್ಞೂ ಹ್ಞೂ. ಯಾಕಂದ್ರೆ 21,000 ಕಿಲೋಮೀಟ್ರ್ ಏನು ರೀ ಅದು? ಸುಮ್ಮನೆ ನಾವು ಕಡಿ ಅಂತ ಹೋಗಿದ್ರೆ ಲಾಸ್ ಐತ್ರಿ. ಯಾಕಂದ್ರೆ ನಾವು ಎಷ್ಟು ಒಂದು 3-4 ಕಂತು ಸುಮ್ಮನೆ ಕಟ್ಟಿವಿ ರೀ ಅದನ್ನ. ಹ್ಞೂ. ಗಾಡಿ ರನ್ನಿಂಗ್ ರೀ, ಕಮ್ಮಿಯಾಗಿದ್ದು ಅದು. ಅದು ಸುಮ್ಮನೆ ಈಗ ಮನೆ ತಮ್ಮಾರು ಸ್ವಲ್ಪ ಜಗ ಆಡಿ ಹೋದಕ್ಕೆ. ಹ್ಞೂ. ಹಂಗಾಗಿ ಅದನ್ನೇನು ಮಾಡಬಾರ್ದು ಅಂತಂದು ಚಿಕ್ಕದಡಪ್ಪ ಮಕ್ಕಳು ರೀ. ಸರಿ. ಈಗ ನಾವು ಇನ್ನೊಬ್ರು ಮಾಲ್ಯಮ ನಿಮ್ಮ ಡಿಪೆಂಡ್ ಮೇಲೆ ತೊಗೊಂಬಿಟ್ಟಿವಿ ರೀ. ಹ್ಞೂ. ಈಗ ನಮಗೆ ಅದು ಡ್ರೈವರ್ ಬರಲ್ಲ ರೀ. ಆಯ್ತು ಆಯ್ತು, ಇರಲಿ, ಏನು ತೊಂದರೆ ಇಲ್ಲ. ಹ್ಞೂ ರೀ. ಇವಾಗ 8 ಲಕ್ಷ ಹೇಳ್ತೀರಾ, ಅದರಲ್ಲೂ ಕಡಿಮೆ ಮಾಡಿಕೊಡ್ತೀರಾ? ಮಾಡ್ತೀವಿ ರೀ. ಮತ್ತೆ ನಿಮ್ಮ ಕಡೆಯಲ್ಲಿ ಬಂದ್ರೆ ಒಂದು 10-20 ಸಾವಿರ ಮಾಡೋಣ. ಕಾಂಟ್ಯಾಕ್ಟ್ ನಂಬರ್ ಇದೇನಾ ಏನು ಬೇರೆದಾ? ಇದೇ ನಂಬರ್ ರೀ, ಇದೇ ಕಾಂಟ್ಯಾಕ್ಟ್ ನಂಬರ್ ರೀ. ಇದು ಐತ್ರಿ. ಇಲ್ಲಕ್ರೆ ಇನ್ನೊಂದು ವಾಟ್ಸಪ್ ಹಾಕಿ ನೋಡಿರಿ 54. ಅಲ್ಲ, ನಾವೀಗ ನಿಮ್ಮ ನಂಬರ್ ಹಾಕಿದ ಮೇಲೆ ಯೂಟ್ಯೂಬಲ್ಲಿ ನೀವು ಕರೆಕ್ಟ್ ರೆಸ್ಪಾನ್ಸ್ ಮಾಡೋಂಥ ನಂಬರ್ ಹೇಳ್ರಿ. ಇಲ್ಲ ರೀ, ಕರೆಕ್ಟ್ 2 ಮಾಡ್ತೀವಿ ರೀ. 2 ನಂಬರ್ ಮಾಡ್ತೀರಾ? 2 ಮಾಡುತ್ತೆ. ಸರಿ ಆಯ್ತು ಹಂಗಾರೆ. ಓಕೆ, ಹಾಕ್ತೀನಿ ತಗೊಳ್ರಿ ಯೂಟ್ಯೂಬ್ಗೆ. ಓಕೆ ಸರ್. ಓಕೆ.